ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಪ್ಲಾಂಟ್ ಬಗ್ಗೆ ಅಂತ. ಎಲ್ಲರ ಫೇವ್ರೇಟು. ಈ ಗಿಡ ಇಲ್ಲದೆ ಇರೋ ಮನೆಯೇ ಇಲ್ಲ ಸ್ನೇಹಿತರೆ. ಅಲೋವಿರಾ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲೋವಿರಾದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಬಾರ್ಬೆಟ್ಸ್ ಮಿಲ್ಲರ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, 500 ಸ್ಪೀಷೀಸ್ನಲ್ಲಿ ಬೆಳೆಯುವಂಥ ಗಿಡ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಅರೇಬಿಯನ್ ಪೆನಿನ್ಸುಲಾ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ನೋಡಿ, ಡೆಸರ್ಟ್ ಪ್ಲೇಸ್ನಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಡೆಸರ್ಟ್ ಪ್ಲೇಸ್ ಅಂದರೆ ಮರುಭೂಮಿ, ಆ ಕಡೆ ಬೆಳೆಯುವಂಥ ಗಿಡ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನೋಡಿ, ಈ ಎಳೆಯಲ್ಲಿ ನೋಡಿ ಸ್ನೇಹಿತರೆ, ತುಂಬ ಕಾಸ್ಮೆಟಿಕ್ ತಯಾರಿಸ್ತಾರೆ. ಮೆಡಿಸನ್ನು, ಆಮೇಲೆ ಕಾಸ್ಮೆಟಿಕ್ಸು, ಫೇಸ್ಗೆ, ಹೇರ್ಗೆ. ನೋಡಿ ಸ್ನೇಹಿತರೆ, ಅಷ್ಟು ಇದು ತಯಾರಿಸ್ತಾರೆ ಸ್ನೇಹಿತರೆ. ಇದರಲ್ಲಿ ನೋಡಿ, ಇದು ಎಲೆ ನೀರು ಸ್ಟಾಕ್ ಇರುತ್ತೆ ಸ್ನೇಹಿತರೆ. ನೋಡಿ, 96% ಇದರ ಎಲೆಯಲ್ಲಿ ಇದು ನೀರು ಸ್ಟಾಕ್ ಮಾಡಿ ಇಟ್ಟಿರುತ್ತೆ ಸ್ನೇಹಿತರೆ. ಅದಕ್ಕೆ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ಇದು ಡ್ರೈ ಪ್ಲೇಸ್ ಅಂದರೆ, ಡೆಸರ್ಟ್ ಪ್ಲೇಸ್ ಅಂದರೆ ನೀರು ಇಲ್ದಿರೋ ಜಾಗದಲ್ಲಿ ಬೆಳೆಯುವಂಥ ಗಿಡ. ಇದಕ್ಕೆ ನೀರು ಹಾಕಿದ್ರೆ ಇದು ಸಾಯುತ್ತೆ ಬೇಗ. ಓಕೆನಾ ಸ್ನೇಹಿತರೆ? ನೋಡಿ ನೋಡಿ, ಪಪ್ಸ್ ಬರ್ತಾಯಿದೆ ನೋಡಿ, ಚಿಕ್ಕ ಚಿಕ್ಕ ಪಪ್ಸು. ನೋಡಿ, ನೀರು ಹಾಕಿದ್ರೆ ಇದು ಬೆಳೆಯೋದಿಲ್ಲ. ಓಕೆನಾ ಸ್ನೇಹಿತರೆ? ನೋಡಿ, ಇದರಿಂದ ತುಂಬ ನಾವು ಬೇಬಿ ಪ್ಲ್ಯಾಂಟ್ಸ್ ಕಲೆಕ್ಟ್ ಮಾಡಿ ಬೇರೆ ಪಾಟಲ್ಲಿ ಹಾಕ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಬೇಬಿ ಪ್ಲ್ಯಾಂಟ್ಸ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಮ್ಯಾಕ್ಸು ಇಲ್ಲಿ ನೋಡಿದ್ರ ಸ್ನೇಹಿತರೆ. ನೋಡಿ ನೋಡಿ, ಅದರಿಂದ ಬರ್ತಾಯಿದೆ ನೋಡಿದ್ರಾ? ಅದಕ್ಕೆ ಹೇಳೋದು, ಇದಕ್ಕೆ ನೀರು ಹಾಕಿದ್ರೆ ಇದು ಬರೋದಿಲ್ಲ. ಈ ಥರ ಪಪ್ಸು ಬರೋದಿಲ್ಲ. ನೀರು ಹಾಕಿದ್ರೆ ಬೇಬಿ ಪ್ಲ್ಯಾಂಟ್ಸು ಬರೋದಿಲ್ಲ ಸ್ನೇಹಿತರೆ. ನೀರು ಇಲ್ಲದೆ ಇದ್ರೇ ಇದು ಬರೋದು. ಓಕೆನಾ ಸ್ನೇಹಿತರೆ? ಟ್ರಾಪಿಕಲ್ ಪ್ಲ್ಯಾಂಟ್ ಸ್ನೇಹಿತರೆ, ಸಾರಿ ಸ್ನೇಹಿತರೆ, ಪೆರಿನಿಯಲ್ ಪ್ಲ್ಯಾಂಟು. ಟ್ರಾಪಿಕಲ್ ವೆದರ್ನಲ್ಲಿ ಬೆಳೆಯುವಂಥ ಗಿಡ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ. ವಿಟಮಿನ್ ಎ, ವಿಟಮಿನ್ ಸಿ, ಬ್ಯಾಕ್ಟೀರಿಯಾ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್, ಇಷ್ಟು ಬೆನಿಫಿಟ್ಸು ಇದೆ ಸ್ನೇಹಿತರೆ. ನೋಡಿ, ಇದು ಕೂಡ ನೋಡಿ, ಜ್ಯೂಸಲ್ಲಿ ಕೂಡ ಇದು ಹಾಕಿ ಇದು ಮಾಡ್ತಾರೆ ಸ್ನೇಹಿತರೆ. ಜ್ಯೂಸ್ ಕೂಡ ಬರುತ್ತೆ, ಅಲೋವಿರಾ ಜ್ಯೂಸ್. ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಲ್ಲಿ ನೋಡಿ, ಸೆಂಟ್ರಲ್ ಜ್ಯೂಸಲ್ಲಿ ಅಲೋವಿರಾ ನಮಗೆ ಬಾಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಊರು ಸುತ್ತಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಆಪ್ರೇಷನ್ ಆಗಿದೆ, ಇವಾಗ ತಾನೇ ಸಿಸರಿಂಗ್ ಮಾಡಿದ್ದಾರೆ. ಊರು ಸುಸ್ತಾ ಇದ್ದಾನೆ ಸ್ನೇಹಿತರೆ. ಮತ್ತೆ ನಾಯಿ ಕಚ್ಚಿ ಇವಾಗ ತಾನೇ ಸುಧಾರಿಸ್ತಾ ಇದ್ದಾನೆ. ಓಕೆ ಸ್ನೇಹಿತರೆ, ನೋಡಿ, ಇದು ಜ್ಯೂಸಲ್ಲಿ ಸೆಂಟ್ರಲ್ ನಮಗೆ ಕುಡಿಯುವಾಗ ಬಾಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಅಲೋವಿರಾ ಬಂದುಬಿಟ್ಟು ನೋಡಿ, ಸ್ಕಿನ್ ಪ್ರಾಬ್ಲಮ್ ಇರೋರು, ಡ್ರೈ ಸ್ಕಿನ್ನು, ಈ ಥರ ಇರೋರು ಇದನ್ನೆಲ್ಲ ತುಂಬ ಯೂಸ್ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇದ್ರ ಒಳಗಡೆ ಅಲೋವಿರಾ ಜೆಲ್ ಇರುತ್ತಲ್ಲ, ಅದು ತಲೆಗೆ ಹಚ್ಚಿದ್ರೂ ಟೆಂಡ್ರಫ್ ಬರೋದಿಲ್ಲ. ಆಮೇಲೆ ನೋಡಿ, ಸ್ಕಿನ್ಗೆ ಕೂಡ ಏನಾದ್ರು ಬರ್ನ್ ಆದರೆ ಅದಕ್ಕೆ ಹಚ್ಬೋದು, ಡ್ರೈ ಸ್ಕಿನ್ಗೆ. ಇಷ್ಟು ಯೂಸ್ಫುಲ್ ಬೆನಿಫಿಟ್ಸ್ ಇರುವ ಗಿಡ ಸ್ನೇಹಿತರೆ. ನೋಡಿ, ಇದು ಇಲ್ದಿದ್ರೆ ನೀವು ಇದು ಕಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನರ್ಸರಿಗಳಲ್ಲಿ ಸಿಗುತ್ತೆ ನಿಮಗೆ 50-60 ರೂಪಾಯಿಗೆಲ್ಲ ಸಿಗುತ್ತೆ. ಮಕ್ಕಳಿರೋ ಮನೆಯಲ್ಲಿ ಅಲೋವಿರಾ ಪ್ಲ್ಯಾಂಟ್ಗಳು ಇರಬೇಕು. ಏನಕ್ಕಾದರೂ ಯೂಸ್ ಆಗುತ್ತೆ, ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ. ಓಕೆನಾ ಸ್ನೇಹಿತರೆ? ಇದು ನೋಡಿ, ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ ಸ್ನೇಹಿತರೆ. ತುಂಬ ವೆರೈಟೀಸ್ ಇದೆ. ಟೈಗರ್ ಅಲೋವಿರಾ ಅಂತ ಕೂಡ ಇದೆ. ಡಿಫ್ರೆಂಟ್ ವೆರೈಟೀಸ್. ಆಮೇಲೆ ಬೆಡ್ರೂಮಲ್ಲಿ ಇಟ್ಕೊಬೋದು ಸ್ನೇಹಿತರೆ. ಇದು ಒಳ್ಳೆ ಆಕ್ಸಿಜನ್, ಇದು ಬೆಡ್ರೂಮಲ್ಲಿ ಇಡ್ಬೋದು. ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಇದು. ಓಕೆನಾ ಸ್ನೇಹಿತರೆ? ಬೆಡ್ರೂಮಲ್ಲಿ ಇಟ್ಕೊಬೋದು ನೀವು. ಒಳ್ಳೆ ಗಾಳಿ ಇದು ಸ್ನೇಹಿತರೆ. ಕಾರ್ಬನ್ ಡೈಆಕ್ಸೈಡು ಇದೆಲ್ಲ ನಿಮಗೆ ಕ್ಲೀನ್ ಮಾಡುತ್ತೆ. ಓಕೆನಾ ಸ್ನೇಹಿತರೆ? ಕೆಟ್ಟ ಗಾಳಿಯನ್ನು ಇದು ಕ್ಲೀನ್ ಮಾಡುತ್ತೆ. ಓಕೆನಾ ಸ್ನೇಹಿತರೆ? ಬೆಡ್ರೂಮಲ್ಲಿ ಇಟ್ಕೊಬೋದು ನೀವು. ಒಳ್ಳೆ ನಿಮಗೆ ಈಸ್ಟ್ ಫೇಸು ಬೆಡ್ರೂಮ್ ವಿಂಡೋ ಇದ್ದರೆ ಆ ಕಡೆ ಇಡ್ಬೋದು. ಓಕೆನಾ ಸ್ನೇಹಿತರೆ? ಒಂದು ಸ್ವಲ್ಪ ಬಿಸಿಲು ಬೀಳಬೇಕು ಇದಕ್ಕೆ. ಬಿಸಿಲು ಅಂದರೆ ಬೆಳಗಿನ ಬಿಸಿಲು, ಆಫ್ಟರ್ನೂನ್ ಮೇಲೆ ಅಲ್ಲ, ಬೆಳಗಿನ ಬಿಸಿಲು ಬಿದ್ದರೆ ಒಳ್ಳೆಯದು. ಇದು ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ನೋಡಿ ಸ್ನೇಹಿತರೆ, ಗಿಡ ಫುಲ್ಲು ಬ್ರೌನ್ ಆಗುತ್ತೆ, ಕಪ್ಪು ಕಲರ್ ಆದಂಗೆ ಆಗಿಬಿಡುತ್ತೆ. ಆಮೇಲೆ ನೀರು ಜಾಸ್ತಿ ಆದ್ರೂ ಅಷ್ಟೇ, ಇದು ಫುಲ್ಲು ಸಾಯುತ್ತೆ, ಕೊಳ್ತೋಗುತ್ತೆ. ನೀರು ಜಾಸ್ತಿನೂ ಆಗಬಾರ್ದು, ಆಮೇಲೆ ಸನ್ಲೈಟೂ ಜಾಸ್ತಿ ಆಗಬಾರ್ದು ಸ್ನೇಹಿತರೆ.
ಸನ್ಲೈಟ್ ಜಾಸ್ತಿ ಆದ್ರೂ ಫುಲ್ಲು ಗಿಡ ಕಲರೇ ಚೇಂಜ್ ಆಗಿಬಿಡುತ್ತೆ ಒಂಥರ. ಇನ್ನು ಒಳಗಡೆ ಕೂಡ ಇಟ್ಕೊಬೋದು ನೀವು, ಡೈನಿಂಗ್ ಟೇಬಲ್ ಮೇಲೆ, ಇಲ್ದಿದ್ರೆ ಅದೇ ಬೆಡ್ರೂಮಲ್ಲಿ ವಿಂಡೋ ಕಡೆ ಆ ಕಡೆ ಕೂಡ ಇಟ್ಕೊಬೋದು ಸ್ನೇಹಿತರೆ. ಒಂದು ಗಿಡದಿಂದ ಇದು ನೀವು 15 ಗಿಡ ಕೂಡ ಮಾಡ್ಬೋದು ಸ್ನೇಹಿತರೆ, ಅಷ್ಟು ಒಳ್ಳೆ ಗಿಡ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಂದ್ಬಿಟ್ಟು ಸ್ನೇಹಿತರೆ 1% ಮಣ್ಣು, ಗಾರ್ಡನ್ ಮಣ್ಣು, 1% ಕಂಪೋಸ್ಟ್ ಸ್ನೇಹಿತರೆ. ಇದೆರಡು ಹಾಕಿ ಇದು ಮಾಡಿ ಅಷ್ಟೇ ಸಾಕು. ಇದಕ್ಕೇನು ನೀವು ಎಕ್ಸ್ಟ್ರಾ ಏನು ಕೋಕೋ ಪಿಟ್ಟು ಅದು ಇದು ಏನು ಹಾಕೋದು ಬೇಡ ಸ್ನೇಹಿತರೆ. ಮಾಮೂಲಿ ಗಾರ್ಡನ್ ಮಣ್ಣಲ್ಲಿ ಹಾಕಿದ್ರೂ ಇದು ಬರುತ್ತೆ. ಸ್ವಲ್ಪ ಕಂಪೋಸ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ? 1-2 ತಿಂಗಳಿಗೂ 3 ತಿಂಗಳಿಗೂ ಸ್ವಲ್ಪ ಕಂಪೋಸ್ಟ್ ಹಾಕಿಬಿಟ್ಬಿಟ್ರೆ ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ವಾರ ಇದು ಸ್ವಲ್ಪ ಕುಬ್ಕೊಂಬಿಡಿ, ಮಣ್ಣು ಸ್ವಲ್ಪ ಕುಬ್ಕೊಂಬಿಟ್ಕೊಂಡ್ಬಿಟ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆನಾ ಸ್ನೇಹಿತರೆ? ಇದು ಹಾಕೋದಿದ್ರೆ ಈ ಥರ ದೊಡ್ಡ ವೆರೈಟಿ ಕೂಡ ಇರುತ್ತೆ ಸ್ನೇಹಿತರೆ. ಒಂದು ದೊಡ್ಡ ಪಾಟಲ್ಲಿ ಹಾಕ್ಬಿಡಿ, ಅದು ಆರಾಮಾಗಿ ಬೆಳೆಯುತ್ತೆ. ಚಿಕ್ಕದಂದರೆ ನೋಡಿ ನಿಮಗೆ ಈ ಥರ ಟೇಬಲ್ ಟಾಪ್ನಲ್ಲಿ ಕೂಡ ಇಟ್ಕೊಬೋದು. ಈ ಥರ ಚಿಕ್ಕ ವೆರೈಟಿ ಅಂದರೆ ಚಿಕ್ಕ ಪಾಟ್ಗಳಲ್ಲಿ ಹಾಕಿ ನೀವು ಬೇಬಿ ಪ್ಲ್ಯಾಂಟ್ಸ್ ಬರುತ್ತಲ್ಲ, ಅದು ಬಂದ್ಬಿಟ್ಟು ಈ ಥರ ಚಿಕ್ಕ ಪ್ಲ್ಯಾಂಟಲ್ಲಿ ಹಾಕ್ಕೊಬೋದು ಸ್ನೇಹಿತರೆ. ನೀರು ಬಂದ್ಬಿಟ್ಟು ಇದಕ್ಕೆ ಕಡಿಮೆ, ನೀವು 15 ಡೇಸ್ ಒನ್ಸೇ ನೀರು ಇದಕ್ಕೆ. ವೀಕ್ಲಿ ಒನ್ಸ್ ಹಾಕಿದ್ರೆ ಸಾಕು ಸ್ನೇಹಿತರೆ. 10 ದಿನಕ್ಕೆ ವಾರಕ್ಕೊಂದ್ಸರಿ ಹಾಕಿದ್ರೂ ಸಾಕು. ಇದಕ್ಕೆ ನೀವು ನೀರು ದಿನ ಹಾಕೋದು ಇಲ್ಲ, 1-2-3 ದಿವಸಕ್ಕೂ ಹಾಕಬಾರ್ದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ವಾರಕ್ಕೊಂದ್ಸರಿ ಹಾಕಿದ್ರೆ ಸಾಕು. ಓಕೆನಾ ಸ್ನೇಹಿತರೆ? ಇದ್ರದ್ದು ಕೇರ್ ಬಗ್ಗೆ ನೋಡಿದ್ರ, ಅಲೋವೆರಾ ಕೇರ್ ಬಗ್ಗೆ. ಇದು ಇಲ್ದಿದ್ರೆ ಇದು ಕಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು 50-60 ರೂಪೀಸ್ ನಿಮಗೆ. ಓಕೆನಾ ಸ್ನೇಹಿತರೆ? ಗಾರ್ಡನಿಂಗ್ ಚಾನೆಲ್ಗಳನ್ನ ನೋಡೋರು ನಿಮಗೆ ನೋಡಿ, ನಾವು ಕನ್ನಡ ಭಾಷೆಯಲ್ಲಿ ಹಾಕಿದ್ರೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೀವು ಸ್ವಲ್ಪ ಆದರೂ ಸ್ವಲ್ಪ ಕನ್ನಡ ಕಲ್ತ್ಕೊಳ್ಳಿ. ಇಲ್ಲಿರೋರು ಕರ್ನಾಟಕ ದೇಶದಲ್ಲಿ, ಬೇರೆ ದೇಶದಿಂದ ಬರೋರು ನಾವು ನೋಡಿ ನಿಮ್ಮ ಲ್ಯಾಂಗ್ವೇಜ್ನ ನಾವು ಸ್ವಲ್ಪ ಆದರೂ ಕಲ್ತ್ಕೊತೀರಿ. ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಸ್ವಲ್ಪ ಆದರೂ ನೋಡಿ ಸ್ನೇಹಿತರೆ. ಎಲ್ಲ ಭಾಷೆಯವರು ಇಲ್ಲಿ ಇರ್ತಾರೆ ಕರ್ನಾಟಕ ದೇಶದಲ್ಲಿ. ಬ್ಯಾಂಗ್ಳೂರಲ್ಲಿ ಬಂದು ಕೆಲಸ ಮಾಡೋದು, ಇಲ್ಲಿ ಬಂದು ಇರ್ತಾರೆ ಬಾಡಿಗೆ ತೊಗೊಂಡು, ಇಲ್ಲ PGಗಳಲ್ಲೋ, ಇಲ್ಲಾಂದರೆ ಇಲ್ಲೇ ಸೆಟ್ಲಾಗಿರೋ, ಇಲ್ಲೇ ಆಫೀಸ್ಗಳು ಕೆಲಸ ಮಾಡೋರು ಆ ಥರ ಇರ್ತೀರ. ಒಂದು ಸ್ವಲ್ಪ ಆದರೂ ಸ್ವಲ್ಪ ಕನ್ನಡ ಕಲ್ತ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಆಮೇಲೆ ಕಮೆಂಟ್ಸ್ ಮಾಡೋರು ನಿಮಗೆ ಭಾಷೆ ಅರ್ಥ ಆಗಿಲ್ಲ ಅಂದರೆ, ಇಲ್ಲ ಗಿಡಗಳ ಬಗ್ಗೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೋಡಿ, ಪ್ಲ್ಯಾಂಟ್ಗಳ ಬಗ್ಗೆ ಇಷ್ಟ ಇರೋರಿಗೆ ಇದು ಅರ್ಥ ಆಗುತ್ತೆ. ನಾವು ಕಾಮಿಡಿಯಾಗಿ ಮಾತಾಡ್ತೀರಿ ನೋಡಿ ಸ್ನೇಹಿತರೆ. ಎಲ್ಲ ಗಾರ್ಡನ್ಗಳಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾರೆ, ಒಂದು ಸ್ವಲ್ಪ ಕಾಮಿಡಿಯಾಗಿ ಮಾತಾಡಿದ್ರೆ ಒಂದು ಸ್ವಲ್ಪ ಎಲ್ಲ ನೋಡ್ತಾರೆ ಅಂತ ನಾನು ಸ್ವಲ್ಪ ಸೆಂಟ್ರಲ್ಲಿ ಒಂದು ಫಣ್ಣಾಗಿ ಮಾತಾಡ್ತೀನಿ. ಅದು ನಿಮಗೆ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಒಬ್ಬೊಬ್ಬರಿಗೆ ನೋಡಿ ವಿಡಿಯೋ ಇಷ್ಟ ಆಯಿತು ಆದರೆ ಅರ್ಥ ಆಗಲ್ಲ ಅಂತಾರೆ. ಅದಕ್ಕೆ ಹೇಳೋದು, ಗಾರ್ಡನಿಂಗ್ ಚಾನೆಲ್ಗಳನ್ನ ನೋಡಿ, ಇಂಗ್ಲೀಷ್ ಗಾರ್ಡನ್ ಚಾನೆಲ್ ನೋಡಿ, ತುಂಬ ಫಣ್ಣಾಗಿ ಮಾಡ್ತಾರೆ ಅವ್ರು. ಗಾರ್ಡನಿಂಗ್ ಸೀರಿಯಸ್ಸಾಗಿ ಮಾಡೋದಿಲ್ಲ, ತುಂಬ ಫಣ್ಣಾಗಿರುತ್ತೆ, ನಗು ಬರ್ತಾನೆ ಇರುತ್ತೆ ನೋಡ್ತಾನೆ ಇದ್ದರೆ. ನೀವು ಒಂದ್ಸರಿ ನೋಡಿ ಸ್ನೇಹಿತರೆ ಗಾರ್ಡನಿಂಗ್ ಇಂಗ್ಲೀಷ್ ಚಾನೆಲ್ಗಳನ್ನ, ಅದನ್ನು ತುಂಬ ಫಣ್ಣಾಗಿ ಮಾಡ್ತಾರೆ. ಅದಕ್ಕೆ ಹೇಳೋದು, ಪ್ಲ್ಯಾಂಟ್ ಲವರ್ಸು ಪ್ಲ್ಯಾಂಟ್ ಪೇರೆಂಟ್ ಅಂತ ಇರ್ತಾರೆ ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋ ವಿಡಿಯೋ ಫುಲ್ಲಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ ಸ್ನೇಹಿತರೆ? ಅವ್ರಿಗೆ ತುಂಬ ಅರ್ಥ ಆಗುತ್ತೆ. ಗಿಡಗಳ ಮೇಲೆ, ಪರಿಸರ ಪ್ರೇಮಿಗಳು, ಗಿಡಗಳ ಮೇಲೆ ಇಷ್ಟ ಇರೋರು ನಾವು ಗಾರ್ಡನಿಂಗ್ ಚಾನೆಲ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಅದು ಅರ್ಥನೂ ಆಗುತ್ತೆ. ಅದಕ್ಕೆ ನೀವು ರೆಗ್ಯುಲರಾಗಿ ಗಾರ್ಡನಿಂಗ್ ಚಾನೆಲ್ಗಳನ್ನ ವಾಚ್ ಮಾಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ ಸ್ನೇಹಿತರೆ? ನಾವು ಫುಲ್ಲು ಇಂಗ್ಲೀಷಲ್ಲೂ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವು ಓದಿದ್ದು ಕನ್ನಡ ಮೀಡಿಯಮ್ ಸ್ನೇಹಿತರೆ. ನಾವು ತಮಿಳವರಾಗಿದ್ರೂ ನಮ್ಮ ಲ್ಯಾಂಗ್ವೇಜ್ ಬೇರೆ. ತಮಿಳವರಾಗಿದ್ರು ನಾವು ಮನೆಯಲ್ಲಿ ತಮಿಳ್ ಮಾತಾಡಿದ್ರು, ಹೊರಗಡೆ ಎಲ್ಲೋದ್ರೂ ಕನ್ನಡನೇ ನಾವು ಮಾತಾಡೋದು. ಓಕೆನಾ ಸ್ನೇಹಿತರೆ? ಅಂದರೆ ನಾವು ಇಲ್ಲಿರೋರೆ, ಬ್ಯಾಂಗ್ಳೂರಲ್ಲೇ ನಮ್ಮ ತಾತ ಕಾಲದಲ್ಲಿಂದ ಇಲ್ಲೇ ಇರೋರೆ, ನಾವು ಇಲ್ಲಿ ಸೆಟ್ಲಾಗಿರೋರೆ. ಅಂದರೆ ನಮ್ಮ ಡ್ಯಾಡಿ ತೆಲುಗವರು, ನಮ್ಮ ಮಮ್ಮಿ ತಮಿಳು. ನಾವು ಮನೆಯಲ್ಲಿ ಈ ಲ್ಯಾಂಗ್ವೇಜ್ ಮಾತಾಡಿದ್ರು, ಹೊರಗಡೆ ಹೋದರೂ ಎಲ್ಲೋದ್ರೂ ನಾವು ಕನ್ನಡನೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಈ ಗಾರ್ಡನಿಂಗ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ. ತಮಿಳಲ್ಲೂ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ತಮಿಳು ಲ್ಯಾಂಗ್ವೇಜು ನಮ್ಗೆ ಸರಿ ಇಲ್ಲ. ಯಾಕಂದರೆ ಗೇಲಿ ಮಾಡ್ತಾರೆ ಒಬ್ಬೊಬ್ಬರು. ಬ್ಯಾಂಗ್ಳೂರು ತಮಿಳ್ ಅಂದರೆ ಗೇಲಿ ಮಾಡ್ತಾರೆ, ಶುದ್ಧವಾಗಿರಲ್ಲ ಬ್ಯಾಂಗ್ಳೂರು ತಮಿಳ್ ಸ್ನೇಹಿತರೆ. ಆದ್ದರಿಂದ ನೋಡಿ, ಗಾರ್ಡನಿಂಗ್ ಚಾನೆಲ್ಗಳನ್ನ ನೋಡೋರು ನಿಮ್ಗೆ ಇಷ್ಟ ಇದ್ದರೆ ನೋಡಿ, ಇಲ್ದಿದ್ರೆ ಕಮೆಂಟ್ಸು ಚೆನ್ನಾಗಿದೆ, ಇಲ್ಲ ಏನೋ ಒಂದು ನಿಮಗೆ ಡೌಟ್ ಇದ್ದರೆ ಅದು ಹೇಳಿ. ಓಕೆನಾ? ಅರ್ಥ ಆಗಿಲ್ಲದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಫುಲ್ಲು ನಾವು ಇಂಗ್ಲೀಷಲ್ಲೂ ಮಾಡೋಕ್ಕಾಗಲ್ಲ, ಹಿಂದಿಯಲ್ಲೂ ಮಾಡೋಕ್ಕಾಗಲ್ಲ. ಹಿಂದಿನೂ ಸ್ವಲ್ಪನೇ ಬರೋದು. ಓಕೆನಾ ಸ್ನೇಹಿತರೆ? ಅದರಿಂದ ಕನ್ನಡ ಚಾನೆಲ್ಗಳಿಗೆ ಸಪೋರ್ಟ್ ಮಾಡಿ. ಓಕೆನಾ ಸ್ನೇಹಿತರೆ? ಎಲ್ಲರೂ ಕನ್ನಡ ಚಾನೆಲ್ಗಳನ್ನ ನೋಡಿ, ಕನ್ನಡ ಗಾರ್ಡನಿಂಗ್ ಚಾನೆಲ್ಗಳನ್ನ.
ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ? ಏನು ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಟೇಕ್ ಕೇರ್, ಬಾಯ್ ಸ್ನೇಹಿತರೆ.